ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 2ನೇ ಮೌಲ್ಯಾಂಕನ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಅಥವಾ SA2 ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 4 FAಗಳು ಮುಗಿದೋಗಿದೆ. ಇನ್ನು ನಿಮ್ಮ SA2 ಎಕ್ಸಾಮ್ ಅಂದರೆ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಾವು ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀವಿ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಕೀ ಆನ್ಸರ್ ಜೊತೆ ಶೇರ್ ಮಾಡ್ತಿರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ. ಆ್ಯಂಡ್ ಎಷ್ಟೋ ಶಾಲೆಗಳಲ್ಲಿ ಈ ಕ್ವಶನ್ ಪೇಪರ್ ನಿಮಗೆ ಬರುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಫಸ್ಟ್ ಮೇನ್ಗೆ ಹೋಗೋಣ ಮಕ್ಕಳ. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಫಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಸೊ ಫಸ್ಟ್ ಕ್ವಶನ್, ಇವುಗಳಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆಯಾದ ಪದವಿದು. ಸೊ ಇಲ್ಲಿ ಕಾವೇರಿ, ಮನುಷ್ಯ, ವಿದ್ವಾಂಸ ಹೊಸದು ಇದೆ. ಸೊ ವಿದ್ವಾಂಸ ಅನ್ನೋದು ನಿಮಗೆ ಅನ್ವರ್ಥನಾಮಕ್ಕೆ ಬರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಗುರುಗಳು ಕನ್ನಡ ಪದವನ್ನು ವಾಚನ ಮಾಡಿದರು. ಸೊ ಈ ಪದದಲ್ಲಿರುವಂತಹ ಕರ್ಮಪದ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು ಕರ್ತೃ ಕರ್ಮ ಕ್ರಿಯೆ. ಸೊ ಕ್ರಿಯೆ ಅಂದರೆ ನಮಗೆ ಮಾಡಿದರು ಅನ್ನೋದು ಕ್ರಿಯೆ ಆಗಿ, ವಾಚನ ಮಾಡಿದರು ಕ್ರಿಯೆ ಆಗಿರ್ತದೆ ಮಕ್ಕಳ. ಸೊ ಕರ್ತೃ ಯಾರು? ಗುರುಗಳು. ಸೊ ಇಲ್ಲಿ ಕನ್ನಡ ಪದವನ್ನು, ಸೊ ಹಾಗಾಗಿ ನಮಗೆ ಇಲ್ಲಿ ಕನ್ನಡ ಅನ್ನೋದು ಕರ್ಮಪದ ಆಗಿರ್ತದೆ. ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಪಾಂಡವರ ಯಜ್ಞತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಬ್ರುವಾಹನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಬ್ರುವಾಹನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಈ ವಾಕ್ಯ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ಒಂದು ಸಂಯೋಜಿತ ವಾಕ್ಯ ಆಗಿರ್ತದೆ ಮಕ್ಕಳ. ನೆಕ್ಸ್ಟು ಬೆಟ್ಟದಾವರೆ ಸಮಾಸ ಯಾವುದು ಅಂತ ಕೇಳಿದ್ದಾರೆ. ಸೊ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಸೊ ಇಲ್ಲಿ ತತ್ಪುರುಷ ಸಮಾಸ, ಕರ್ಮಧಾರೆಯ ದ್ವಂದ್ವ ಗಮಕ ಇದೆ. ಇದು ತತ್ಪುರುಷ ಸಮಾಸಕ್ಕೆ ಬರುವಂತಹ ಉದಾಹರಣೆಗಳಾಗಿರ್ತದೆ ಮಕ್ಕಳ. ಹಾಗಾಗಿ ಇಲ್ಲಿ ಬಹಳ ಈಸಿಯಾಗಿ ನಾವು ಆನ್ಸರ್ಸನ್ನು ಬರಿಬೋದು. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರಲಿಕ್ಕೆ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ರವ, ನೀರವ, ಭಯ. 6ನೇ ಪ್ರಶ್ನೆ, ಆರ್ಯ, ಅಜ್ಜ, ಆಶ್ಚರ್ಯ ಡ್ಯಾಶ್. ನೆಕ್ಸ್ಟ್ 7ನೇ ಪ್ರಶ್ನೆ, ಕ್ಷಿತಿ ಅಂದರೆ ಭೂಮಿ, ವಿರಂಚಿ ಡ್ಯಾಶ್. ಸೆರೆಯೊಳಗೆ ಆಗಮ ಸಂಧಿ, ತಾನೆಲ್ಲಿ ಲೋಪ ಸಂಧಿ. ನೆಕ್ಸ್ಟ್ 9ನೇ ಪ್ರಶ್ನೆ, ಮುದುಕಿಯು ತನ್ನ ಮಕ್ಕಳನ್ನು ಯಾವ ಕೆಲಸ ಮಾಡಿ ಸಾಕುತ್ತಿದ್ದಳು. 10ನೇ ಪ್ರಶ್ನೆ, ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದವನು ಯಾರು. 11ನೇದು, ಮುದ್ದಣ್ಣನ ಮಡದಿಯ ಹೆಸರೇನು. 12ನೇ ಪ್ರಶ್ನೆ, ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು. ನೆಕ್ಸ್ಟ್ 13ನೇ ಪ್ರಶ್ನೆ, ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ. 14ನೇದು, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ. 15ನೇ ಪ್ರಶ್ನೆ, ಕನಕದಾಸರ ಅವರ ಕಾಲ ಮತ್ತು ಸ್ಥಳವನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ. ಸೊ ಈಸಿ, ಇವೆಲ್ಲ 1 ಅಂಕದ ಪ್ರಶ್ನೆಗಳು. ನೆಕ್ಸ್ಟು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತದೆ. 16ನೇ ಪ್ರಶ್ನೆ, ಮುದುಕಿಯ ಕಿರಿಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣವೇನು. 17ನೇದು, ಕವಿಗಳಿಗೆ ಹೊಲಿದಿರುವಂತಹ ಮಂತ್ರದ ಮಹಿಮೆ ಏನು. 18ನೇ ಪ್ರಶ್ನೆ, ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು. 19ನೇ ಪ್ರಶ್ನೆ, ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳು ಯಾವ್ಯಾವು. 20ನೇದು, ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದಂತಹ ಸೀಮೆಗಳನ್ನು ತಿಳಿಸಿ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ ನಾವು 5th ಮೇನ್ಗೆ ಹೋಗೋಣ. ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಬೇಕು. ಸೊ ಇಲ್ಲಿ 2 ಪ್ರಶ್ನೆಗಳಿದೆ, ಪ್ರತಿ ಪ್ರಶ್ನೆಗೆ 2 ಅಂಕ. 21ನೇ ಪ್ರಶ್ನೆ, ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. 22ನೇದು, ಕುಲಹೀನ ನೀನು, ಪ್ರತಿಷ್ಠ ಸುಡು, ಮತಿಹೀನ ನೀನು. ಸೊ ಇದಿಷ್ಟು ನೀವು ಸಂದರ್ಭ, ಫಸ್ಟು ಆಯ್ಕೆಯನ್ನು ಬರೀರಿ, ನೆಕ್ಸ್ಟ್ ಸಂದರ್ಭ, ನೆಕ್ಸ್ಟ್ ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೀಬೇಕಾಗ್ತದೆ.
ನೆಕ್ಸ್ಟ್ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ 2 ಅಂಕಕ್ಕೆ ಕೇಳಿದರೆ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಅಲ್ಲಿಂದ ಉಂಡವನು ಕಂಡಿಹನು ಇದರ ಹದನು. ಸೊ ಇದಿಷ್ಟನ್ನು ನೀವು 4 ಲೈನನ್ನು ಬರೀಬೇಕು, ಈಸಿ ಇದೆ. ನೆಕ್ಸ್ಟ್ ಮೇನಲ್ಲಿ ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೇಳಿದರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವೀಲರ ಮುಖವ ನೋಡಲಾಗದು ಅಮುಗೇಶ್ವರ. ಸೊ ಬಹಳ ಸುಂದರವಾಗಿರುವಂಥ ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಈಸಿಯಾಗಿ ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನು ಬರಿಬೋದು. ನೆಕ್ಸ್ಟ್ ಕೊಟ್ಟಿರುವ ಯಾವುದಾದರೂ ಒಂದಕ್ಕೆ ಸುಮಾರು 6 ಅಥವಾ 7 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯನ್ನು ಹೇಗೆ ವರ್ಣಿಸಲಾಗಿದೆ ಅಥವಾ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸಿದ ಬಗೆಯನ್ನು ಬರೆಯಿರಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. 7-8 ವಾಕ್ಯಗಳಲ್ಲಿ ಬರೀಬೇಕು. 3 ಅಂಕಕ್ಕೆ ಇರೋವಂಥದ್ದು, ಹಾಗಾಗಿ ನೀಟಾಗಿ ಬರೀರಿ ಮಕ್ಕಳ. ನೆಕ್ಸ್ಟ್ ಲಾಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗೆ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದೆ ಮಕ್ಕಳ. ಒಂದು, ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಕೇಳಿದ್ದಾರೆ. ಅಥವಾ ಕೊಟ್ಟಿರುವ ಯಾವುದಾದರೂ ಒಂದು ವಿಷಯದ ಕುರಿತು 10 ವಾಕ್ಯ ಮೀರದಂತೆ ಪ್ರಬಂಧ ಬರೀರಿ. ನಮ್ಮ ಪರಿಸರ ಕಂಪ್ಯೂಟರ್. ಸೊ ಬಹಳ ಈಸಿ ಇದೆ ಮಕ್ಕಳ. ನೀವು ಪತ್ರಲೇಖನ ಇದು ವ್ಯಾವಹಾರಿಕ ಪತ್ರಕ್ಕಾದರೂ ಹೋಗ್ಬೋದು ಅಥವಾ ಪ್ರಬಂಧಕ್ಕಾದರೂ ಬರಿಬೋದು. ಸೊ ತುಂಬ ಚೆನ್ನಾಗಿ ಪತ್ರ ಗೊತ್ತಿದೆ ಅಂದರೆ ಪತ್ರ ಪ್ಯಾಟ್ರನ್ ಎಲ್ಲ ಹಾಕಿ ಗೆ ಇಂದ ಮಾನ್ಯರೇ ವಿಷಯ ಅಂತ ಹಾಕಿ ಬರೆದು, ಆಮೇಲೆ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಂತ ಹಾಕಿ, ಈ ಕಡೆ ಸ್ಥಳ ಮತ್ತು ದಿನಾಂಕ ಹಾಕಿ, ಕೊನೆಗೆ ಹೊರ ವಿಳಾಸ ಹಾಕಿ ಅಷ್ಟು ಮಾಡಿದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಅಥವಾ ಅದು ಬೇಡ ಅಂದರೆ ಪ್ರಬಂಧವನ್ನು ಬರೀರಿ. ಫಸ್ಟು ಯಾವುದೇ ಒಂದು ಪ್ರಬಂಧ ತೆಗೆದುಕೊಂಡಾಗ ಪೀಠಿಕೆಯನ್ನು ಬರೀರಿ. ಆ ವಿಷಯಕ್ಕೆ ಸಂಬಂಧಿಸಿದ ಪೀಠಿಕೆ ಬರೆದು ತದನಂತರ ವಿಷಯದ ಬೆಳವಣಿಗೆಯನ್ನು ನೀವು ಮಾಡ್ತಾ ಹೋಗಿ ಮಕ್ಕಳ. ಆ್ಯಂಡ್ ಲಾಸ್ಟಿಗೆ ಉಪಸಂಹಾರ ಮಾಡಿ. ಇದಿಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕಗಳು ಸಿಗ್ತದೆ. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ನೀವು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.